So ಇಲ್ಲಿ we know that equation V naught divided by omega L is equal to I naught. So ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ V naught divided by I naught is equal to omega L. Okay, V naught is effective or peak value of voltage, I naught is peak value of current is equal to omega L is equal to ಇದಕ್ಕೆ ಸಿಂಬಲ್ XL ಅಂತ ಕೊಡ್ತೀವಿ. ಅಕಾರ್ಡಿಂಗ್ ಟು ಓಮ್ಸ್ ಲಾ V divided by I is equal to R, ಅದರ ರೆಸಿಸ್ಟೆನ್ಸ್. ಹಾಗೇನೆ XL is also AC resistance in the inductor. XL is also AC resistance in the inductor. ಇದಕ್ಕೊಂದು ಹೊಸ ನೇಮಿಂಗ್ ಮಾಡಿದ್ದೀವಿ, ದಟ್ ಇಸ್ ಕಾಲ್ಡ್ ಇಂಡಕ್ಟಿವ್ ರಿಯಾಕ್ಟೆನ್ಸ್. XL is inductive reactance of inductor. ಹಾಗಾದ್ರೆ ಒಮೆಗಾ is equal to 2 pi f. ಸೊ ಈಗ ಇನ್ಸ್ಟೆಡ್ ಆಫ್ ಒಮೆಗಾ ನಾವು 2 pi f ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂದ್ರೆ XL is equal to 2 pi f L is the equation for inductive reactance. ಹಾಗಾದ್ರೆ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂದ್ರೆ ಏನು? Effective opposition offered by the inductor to the flow of AC. Effective opposition offered by the inductance coil to the flow of AC is called inductive reactance. ಅಂದ್ರೆ ಈ ಒಂದು ಇಂಡಕ್ಟೆನ್ಸ್ ಕಾಯಿಲು ಸಹಿತ ಆ ಫ್ಲೋ ಆಗ್ತಕ್ಕಂಥ ಎಸಿಯನ್ನು ಅಪೋಸ್ ಮಾಡ್ತಾ ಇರುತ್ತೆ. ಇಂಥ ಎಫೆಕ್ಟಿವ್ ಅಪೋಸಿಷನ್ಗೆ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಕರಿತೀವಿ. ಈ ಒಂದು ಇಂಡಕ್ಟಿವ್ ರಿಯಾಕ್ಟೆನ್ಸ್ ಸೇಮ್ ಆಸ್ ದಿ ರೆಸಿಸ್ಟೆನ್ಸ್ ಇನ್ ದ ಎ ಸಿ ಸರ್ಕ್ಯೂಟ್. ಅಂದರೆ ಇಂಡಕ್ಟರ್ನಲ್ಲಿರೋ ಎ ಸಿ ರೆಸಿಸ್ಟೆನ್ಸ್ಗೆ XL ಅಂತ ಕರೆದ, ಇದರ ಯೂನಿಟ್ ಸಹಿತ ಓಮ್ ಆಯಿತು. ಡೈಮೆನ್ಷನ್ ಸಹಿತ ಸೇಮ್ ಆಸ್ ದ ರೆಸಿಸ್ಟೆನ್ಸ್. ಈಗ XL is equal to V naught divided by I naught ಇದೆ. ಹಾಗಾದ್ರೆ ಆರ್ ಎಮ್ ಎಸ್ ವ್ಯಾಲ್ಯೂಗೂ ಮತ್ತು ಪೀಕ್ ವ್ಯಾಲ್ಯೂಗೂ ರಿಲೇಷನ್ ನಮಗೆ ಗೊತ್ತಿದೆ. ವಿ ಆರ್ ಎಮ್ ಎಸ್ ಈಕ್ವಲ್ ಟು ವಿ ನಾಟ್ ಅಪಾನ್ ರೂಟ್ ಟು, ಐ ಆರ್ ಎಮ್ ಎಸ್ ಈಕ್ವಲ್ ಟು ಐ ನಾಟ್ ಅಪಾನ್ ರೂಟ್ ಟು. ಹಾಗಾದ್ರೆ ವಿ ನಾಟ್ ಈಸ್ ಈಕ್ವಲ್ ಟು ವಿ ಆರ್ ಎಮ್ ಎಸ್ ಇಂಟು ರೂಟ್ ಟು ಆಯಿತು, ಐ ನಾಟ್ ಈಸ್ ಈಕ್ವಲ್ ಟು ಐ ಆರ್ ಎಮ್ ಎಸ್ ಇಂಟು ರೂಟ್ ಟು ಆಯಿತು. ರೂಟ್ ಟು ಕ್ಯಾನ್ಸಲ್ ಆಗಿ ವಿ ಆರ್ ಎಮ್ ಎಸ್ ಡಿವೈಡ್ ಬೈ ಐ ಆರ್ ಎಮ್ ಎಸ್. ಹಾಗಾದ್ರೆ ಇಲ್ಲಿ ವಿ ಆರ್ ಎಮ್ ಎಸ್ ಅಂದ್ರೆ ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟರ್. ಐ ಆರ್ ಎಮ್ ಎಸ್ ಅಂದ್ರೆ ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ಕರೆಂಟ್ ಫ್ಲೋಸ್ ಥ್ರೂ ದ ಇಂಡಕ್ಟರ್. ಇವೆರಡಕ್ಕೂ ಬರ್ತಕ್ಕಂಥ ರೇಷಿಯೋಗೆ XL ಅಂತ ಕರಿತೀವಿ. ಹಾಗಾಗಿ ದ ರೇಷಿಯೋ ಆಫ್ ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟರ್ to the RMS value of current flows through the inductor is also called inductive reactance of inductor. ಇದು ಸಹಿತ ಅನದರ್ ಡೆಫಿನೇಷನ್. ಹಾಗಾದ್ರೆ ನಾವು ಯಾವುದೇ ಒಂದು ಇಂಡಕ್ಟೆನ್ಸ್ ಕಾಯಿಲ್ ತಗೊಂಡ್ವಿ ಅಂತಂದ್ರೆ ಅದರಲ್ಲಿರೋ ಇಂಡಕ್ಟೆನ್ಸ್ ಎಲ್ ಅಂದ್ರೆ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ದ ಕಾಯಿಲ್. ಆ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ದ ಕಾಯಿಲ್ ಎಲ್ ಇಸ್ ಕಾನ್ಸ್ಟೆಂಟ್ ಇನ್ ದ ಗಿವನ್ ಕಾಯಿಲ್. ಹಾಗಾದ್ರೆ ಎಲ್ ಕಾನ್ಸ್ಟೆಂಟ್ ಆಗಿರೋದ್ರಿಂದ XL ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಫ್. ಅಂದರೆ ಫ್ರೀಕ್ವೆನ್ಸಿಯನ್ನು ಡಬಲ್ ಮಾಡಿದರೆ XL ಸಹಿತ ಡಬಲ್ ಆಗುತ್ತೆ. ಫ್ರೀಕ್ವೆನ್ಸಿ 0 ಇದ್ದರೆ XL 0 ಇರುತ್ತೆ. ಫ್ರೀಕ್ವೆನ್ಸಿ ಆಫ್ AC ಇನ್ಫಿನಿಟಿ ಇದ್ದರೆ XL ಇಸ್ ಆಲ್ಸೋ ಇನ್ಫಿನಿಟಿ. ಹಾಗಾಗಿ ಗ್ರಾಫ್ ಪ್ಲಾಟ್ ಮಾಡಿದರೆ XL ಅಗೇನೆಸ್ಟ್ ಎಫ್ ಅಂದರೆ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಗೇನೆಸ್ಟ್ ಫ್ರೀಕ್ವೆನ್ಸಿ ಆಫ್ AC ಗ್ರಾಫನ್ನು ಹಾಕಿದರೆ ವಿ ಗೆಟ್ ದ ಲೀನಿಯರ್ ಕರ್ವ್. ಅಂದರೆ ಬೈ ಇನ್ಕ್ರೀಸಿಂಗ್ ದ ಎಫ್ XL ಇಸ್ ಆಲ್ಸೋ ಇನ್ಕ್ರೀಸಸ್, ಬೈ ಡಿಕ್ರೀಸಿಂಗ್ ದ ಎಫ್ XL ಇಸ್ ಆಲ್ಸೋ ಡಿಕ್ರೀಸಸ್. ಸೊ ದಿಸ್ ಇಸ್ ಅಬೌಟ್ inductive reactance of inductor. Circuit containing the pure capacitor. This capacitor is connected in series with the AC sinusoidal source. The device which is used to store the charge and electrical energy is called capacitor. The device which is used to store the charge, electrical charge and electrical energy is called capacitor. So now the induced voltage by the AC source applied to the capacitor at the instant t is given by V is equal to V naught into sin omega t. This is the induced voltage. By the applied voltage there must be a current is induced in the circuit. Due to this induced current, charge is also induced in the capacitor. We know the equation for capacitance of the capacitor, C equal to Q by V. C is capacitance of the capacitor. Q is charge on either
conductor of the capacitor, and V is the potential difference between two plates of the capacitor. So the ratio of charge on either conductor to the potential difference between the two plates of the capacitor is called capacitance of the capacitor, C equal to Q by V. ಹಾಗಾದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ, Q is equal to C into V. Q is equal to C into V. V is nothing but this equation, V naught into sin omega t. Now substituting, so we get Q is equal to C V naught into sin omega t. This is the equation for induced charge in the capacitor. ಈ ಒಂದು ಚಾರ್ಜ್ ಇಂಡ್ಯೂಸ್ ಆಗಿದೆ ಅಂದರೆ ದೇರ್ ಮಸ್ಟ್ ಬಿ ಕರೆಂಟ್ ಈಸ್ ಆಲ್ಸೋ ಇಂಡ್ಯೂಸ್ಡ್. ಹಾಗಾದ್ರೆ ವಿ ನೋ ದ ಡೆಫಿನೇಷನ್ ಆಫ್ ಕರೆಂಟ್. ದ ಟೈಮ್ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಇಸ್ ಕಾಲ್ಡ್ ಕರೆಂಟ್. I is equal to dq by dt. I is equal to d by dt. Instead of q, substituting this equation, we get C V naught into sin omega t. This d by dt represents, differentiate this sin omega t with respect to t. C V naught is the constant. ಈ ಒಂದು sin omega t ಅನ್ನು ಡಿಫ್ರೆನ್ಶಿಯೇಟ್ ಮಾಡಿದರೆ we get cos omega t into omega. Differentiation of sin omega t is cos omega t into omega. ಹಾಗಾದ್ರೆ ಈಗ V naught into omega c. Now this cos is converted into sin according to trigonometric formula. We know that sin 90 plus theta is equal to cos theta, or sin theta plus 90 is also equal to cos theta. Instead of theta, omega t is taken. Therefore, sin of omega t plus 90 is nothing but cos omega t. So now instead of this omega V naught into omega c, I naught is taken. V naught is the peak value of voltage. Correspondingly, I naught is peak value of current. Therefore, V naught omega c is equal to I naught. Now instead of this V naught omega c, substituting this, we get I equal to I naught into sin of omega t plus pi by 2. This is the equation for induced current in the AC circuit containing capacitor. So in this equation, phase for the voltage is omega t and phase for the current is omega t plus pi by 2. Now phase difference between voltage and current in the capacitor circuit is phi is equal to omega t minus current phase is omega t plus into minus pi by 2 plus omega t minus omega t get cancelled. We get minus pi by 2 or nothing but minus 90 degree is the phase difference between voltage and current in the capacitor circuit. So that phase difference minus 90 degree represents the voltage and current should be in out phase. ಹಾಗಾದ್ರೆ ಔಟ್ ಫೇಸ್ ಅಂದ್ರೆ ಅರ್ಥ ಏನು? ಫೇಸ್ ಫಾರ್ ದ ಕರೆಂಟ್ ಈಸ್ ಮೋರ್ ದೆನ್ ದಟ್ ಆಫ್ ದಿ ಫೇಸ್ ಫಾರ್ ದ ವೋಲ್ಟೇಜ್. ಇಲ್ಲಿ ಕರೆಂಟ್ ಫೇಸು ಒಮೆಗಾ ಟಿ ಪ್ಲಸ್ ಪೈ ಬೈ 2 ಇದೆ, ವೋಲ್ಟೇಜ್ ಫೇಸ್ ಬರೀ ಒಮೆಗಾ ಟಿ ಇದೆ ಅಂದರೆ ಈ ಒಂದು ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಬೈ 90 ಡಿಗ್ರಿ. ಈ ಒಂದು ಕರೆಂಟು ಕೆಪಾಸಿಟರ್ ಸರ್ಕ್ಯೂಟ್ ಅಲ್ಲಿ ವೋಲ್ಟೇಜ್ಗಂತನೂ 90 ಡಿಗ್ರಿ ಮುಂದೆ ಇರುತ್ತೆ. ಸೊ ಸೇಮ್ ಥಿಂಗ್ ಅನ್ನು ನಾವು ಗ್ರಾಫಿಕಲಿನೂ ಸಹಿತ ರಿಪ್ರೆಸೆಂಟ್ ಮಾಡ್ತೀವಿ. ಅಕಾರ್ಡಿಂಗ್ ಟು ದಟ್ ಇಕ್ವೇಶನ್ 1 ಗ್ರಾಫ್ ಪ್ಲಾಟ್ ಮಾಡಿದ್ರೆ ಈ ರೀತಿ ಬ್ಲೂ ಇಂಕ್ ಕರ್ವ್ ಬರುತ್ತೆ. ಅಕಾರ್ಡಿಂಗ್ ಟು ಇಕ್ವೇಶನ್ 2 ಗ್ರಾಫ್ ಅನ್ನು ಪ್ಲಾಟ್ ಮಾಡಿದ್ರೆ ಈ ರೀತಿಯಾಗಿರ್ತಕ್ಕಂಥ ಡಾಟೆಡ್ ರೆಡ್ ಇಂಕ್ ಕರ್ವ್ ಬರುತ್ತೆ. ಹಾಗಾದ್ರೆ ಇಲ್ಲಿ ವೋಲ್ಟೇಜ್ ಫೇಸು 0 ಇದೆ, ಕರೆಂಟ್ ಫೇಸು 90 ಇದೆ. 0 ಮೈನಸ್ 90 ಈಕ್ವಲ್ ಟು ಮೈನಸ್ 90 ಡಿಗ್ರಿ. ಹಾಗೇನೆ ನಾವು ಫೇಸರ್ ಡಯಾಗ್ರಾಮ್ ಡ್ರಾ ಮಾಡಿದರೆ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಐ ನಾಟ್ ಬರುತ್ತೆ, ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ವಿ ನಾಟ್ ಬರುತ್ತೆ. ನಾವು ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಅನ್ನು ತಗೊಂಡ್ರೆ ವೈ ಆಕ್ಸಿಸ್ ಅನ್ನು ಫಸ್ಟ್ ಐ ನಾಟ್ ರೀಚ್ ಆಗಿ ಆಫ್ಟರ್ 90 ಡಿಗ್ರಿ ಈ ಒಂದು ವೋಲ್ಟೇಜ್ ವಿ ನಾಟ್ ರೀಚ್ ಆಗುತ್ತೆ. ಅಂದ್ರೆ ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಬೈ 90 ಡಿಗ್ರಿ ಅಥವಾ ವೋಲ್ಟೇಜ್ ಲ್ಯಾಗ್ಸ್ ಬಿಹೈಂಡ್ ದ ಕರೆಂಟ್ ಬೈ 90 ಡಿಗ್ರಿ ಇನ್ ದ ಕೆಪಾಸಿಟರ್ ಸರ್ಕ್ಯೂಟ್. ಈ ರೀತಿ ಆ ಒಂದು ಕೆಪಾಸಿಟರ್ ಸರ್ಕ್ಯೂಟ್ ಅಲ್ಲಿ ಯಾವ ರೀತಿ ಕರೆಂಟ್ ಲೀಡ್ ಆಗುತ್ತೆ ಅನ್ನೋದನ್ನ ನಾವು ಥಿಯರಿಟಿಕಲಿ, ಗ್ರಾಫಿಕಲಿ ಮತ್ತು ಈ ಫೇಸರ್ ಡಯಾಗ್ರಾಮ್ ಇಂದ ರಿಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಓಕೆ, we know that equation V naught into omega c is equal to I naught. Now take the cross multiplication. V naught divided by I naught is equal to 1 divided by omega c.
This 1 divided by omega c is equal to xc. According to Ohm's law, V by I is equal to R. Instead of R, xc is taken. This xc is nothing but the AC resistance in the capacitor circuit. This AC resistance in the capacitor circuit is nothing but capacitive reactance of capacitor. Andre, an effective opposition offered by the capacitor to the flow of AC. An effective opposition offered by the capacitor to the flow of AC is called capacitive reactance of capacitor. ಅಂದರೆ ಈ ಒಂದು ಕೆಪಾಸಿಟರು ಆ ಫ್ಲೋ ಆಗ್ತಕ್ಕಂಥ ಎ ಸಿಯನ್ನು ಅಪೋಸ್ ಮಾಡ್ತಾ ಇರುತ್ತೆ ಆ ಸರ್ಕ್ಯೂಟಲ್ಲಿ. ಇಂಥ ಎಫೆಕ್ಟಿವ್ ಅಪೋಸಿಷನ್ಗೆ ಕೆಪಾಸಿಟಿವ್ ರಿಯಾಕ್ಟನ್ಸ್ ಅಂತ ಕರಿತೀವಿ. ಸಿಂಬಾಲ್ ಇಸ್ ಎಕ್ಸ್ ಸಿ. ಹಾಗಾದ್ರೆ ಎಕ್ಸ್ ಸಿ ಇಸ್ ಆಲ್ಸೋ ಈಕ್ವಲ್ ಟು ವಿ ನಾಟ್ ಅಪಾನ್ ಐ ನಾಟ್. ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ವೋಲ್ಟೇಜು ಮತ್ತು ಪೀಕ್ ವೋಲ್ಟೇಜ್ಗೂ ರಿಲೇಷನ್ ಗೊತ್ತಿದೆ. ವಿ ನಾಟ್ ಈಕ್ವಲ್ ಟು ವಿ ಆರ್ ಎಮ್ ಎಸ್ ಇಂಟು ರೂಟು. ಪೀಕ್ ವ್ಯಾಲ್ಯೂ ಆಫ್ ಕರೆಂಟು ಮತ್ತು ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ಕರೆಂಟ್ಗೂ ರಿಲೇಷನ್ ಗೊತ್ತಿದೆ. ಐ ನಾಟ್ ಈಕ್ವಲ್ ಟು ಐ ಆರ್ ಎಮ್ ಎಸ್ ಇಂಟು ರೂಟು. ರೂಟು ಗೆಟ್ ಕ್ಯಾನ್ಸಲ್ಡ್. ಆಗ ಎಕ್ಸ್ ಸಿ ಇಸ್ ಈಕ್ವಲ್ ಟು ವಿ ಆರ್ ಎಮ್ ಎಸ್ ಡಿವೈಡೆಡ್ ಬೈ ಐ ಆರ್ ಎಮ್ ಎಸ್. ಇಟ್ಸ್ ಯೂನಿಟ್ ಈಸ್ ಆಲ್ಸೋ ಓಮ್. ಎಸ್ ಐ ಯೂನಿಟ್ ಓಮ್ ಆಗುತ್ತೆ. ಹಾಗಾದರೆ ಆರ್ ಎಮ್ ಎಸ್ ವಿ ಆರ್ ಎಮ್ ಎಸ್ ಮೀನ್ಸ್ ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಅಕ್ರಾಸ್ ದ ಕೆಪಾಸಿಟರ್ and I RMS is RMS value of current flows to the capacitor. This ratio is nothing but XC. Andre, the ratio of RMS value of voltage across the capacitor to the RMS value of current flows through the capacitor is also called capacitive reactance of capacitor. So, we know that omega is equal to 2 pi f. F is the frequency of AC. Instead of omega, substituting this 2 pi f, we get xc is equal to 1 divided by 2 pi fc. This is the equation for capacitive reactance, 1 by 2 pi fc, and unit is ohm. ಅಲ್ಲಿ ಇಂಡಕ್ಟಿವ್ ರಿಯಾಕ್ಟೆನ್ಸ್ XL equal to 2 pi FL ಬಂದಿತ್ತು. ಇಲ್ಲಿ xc equal to 1 upon 2 pi fc. Usually in the capacitor, capacitance is constant. That's why XC and F are varies inversely. ಅಂದರೆ ಫ್ರೀಕ್ವೆನ್ಸಿ ಆಫ್ ಎ ಸಿಯನ್ನು ಇನ್ಕ್ರೀಸ್ ಮಾಡಿದರೆ ಕೆಪಾಸಿಟಿವ್ ರಿಯಾಕ್ಟೆನ್ಸು ಡಿಕ್ರೀಸ್ ಆಗುತ್ತೆ. ಫ್ರೀಕ್ವೆನ್ಸಿ ಆಫ್ ಎ ಸಿಯನ್ನು ಡಿಕ್ರೀಸ್ ಮಾಡಿದರೆ ಎಕ್ಸ್ ಸಿ ಇನ್ಕ್ರೀಸ್ ಆಗುತ್ತೆ. ಇದನ್ನು ನಾವು ಗ್ರಾಫಿಕಲಿ ನೋಡೋದಾದರೆ ಅಲಾಂಗ್ ದ ವೈ ಆಕ್ಸಿಸ್ ಎಕ್ಸ್ ಸಿ ಆ್ಯಂಡ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಎಫ್ ಅಂತ ಒಂದು ಗ್ರಾಫ್ ಹಾಕಿದರೆ ಈ ರೀತಿ ರೆಕ್ಟ್ಯಾಂಗ್ಯುಲರ್ ಹೈಪರ್ಬಲಿಕ್ ಕರ್ವ್ ಬರುತ್ತೆ. ಇಲ್ಲಿ ಎಫ್ ಅನ್ನು ಇನ್ಕ್ರೀಸ್ ಮಾಡಿದರೆ ಎಕ್ಸ್ ಸಿ ಡಿಕ್ರೀಸ್ ಆಗುತ್ತೆ, ಅಥವಾ ಎಫ್ ಅನ್ನು ಡಿಕ್ರೀಸ್ ಮಾಡಿದರೆ ಎಕ್ಸ್ ಸಿ ಇನ್ಕ್ರೀಸ್ ಆಗುತ್ತೆ. ಇಫ್ ಎಫ್ 0 ಇದ್ದರೆ ಎಕ್ಸ್ ಸಿ ಇನ್ಫಿನಿಟಿ, ಇಫ್ ಎಫ್ ಇನ್ಫಿನಿಟಿ ಇದ್ದರೆ ಎಕ್ಸ್ ಸಿ ಈಕ್ವಲ್ ಟು 0. ಓಕೆ, ಹಾಗಾದ್ರೆ ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂಡ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್? ಎಕ್ಸೆಲ್ ಮತ್ತು ಎಕ್ಸ್ ಸಿಗೂ ಏನು ಡಿಫ್ರೆನ್ಸಸ್ ಬರುತ್ತೆ? ಫಸ್ಟ್ ಡಿಫ್ರೆನ್ಸು, ಇಂಡಕ್ಟಿವ್ ರಿಯಾಕ್ಟೆನ್ಸ್ ಈಸ್ ಎಫೆಕ್ಟಿವ್ ಅಪೋಸಿಷನ್ ಆಫರ್ಡ್ ಬೈ ದ ಇಂಡಕ್ಟರ್ ಟು ದ ಫ್ಲೋ ಆಫ್ ಎ ಸಿ. ಎಫೆಕ್ಟಿವ್ ಅಪೋಸಿಷನ್ ಆಫರ್ಡ್ ಬೈ ದ ಇಂಡಕ್ಟರ್ ಟು ದ ಫ್ಲೋ ಆಫ್ ಎ ಸಿ. And XC means capacitive reactance ಅಂತಂದ್ರೆ effective opposition offered by the capacitor to the flow of AC. This is first difference. Second, in the inductor circuit, XL is directly proportional to F. XL, inductive reactance, is directly proportional to frequency of AC. ಇಲ್ಲಿ capacitive reactance XC is inversely proportional to frequency of AC. ಸೊ ಅಲ್ಲಿ ಗ್ರಾಫನ್ನು ಪ್ಲಾಟ್ ಮಾಡಿದರೆ XL ಅಗೇನೆಸ್ಟ್ ಎಫ್ ಗ್ರಾಫನ್ನು ಪ್ಲಾಟ್ ಮಾಡಿದರೆ ವಿ ಗೆಟ್ ದ ಲೀನಿಯರ್ ಕರ್ವ್. ಇಲ್ಲಿ ಗ್ರಾಫನ್ನು ಪ್ಲಾಟ್ ಮಾಡಿದ್ರೆ XC ಅಗೇನೆಸ್ಟ್ ಎಫ್ ಗ್ರಾಫನ್ನು ಪ್ಲಾಟ್ ಮಾಡಿದ್ವಿ ಅಂತಂದ್ರೆ ವಿ ಗೆಟ್ ದ ರೆಕ್ಟ್ಯಾಂಗ್ಯುಲರ್ ಹೈಪರ್ಬಲಿಕ್ ಕರ್ವ್. ಇನ್ ದ ಇಂಡಕ್ಟರ್ ಸರ್ಕ್ಯೂಟ್, ವೋಲ್ಟೇಜ್ ಲೀಡ್ಸ್ ದ ಕರೆಂಟ್ ಬೈ 90 ಡಿಗ್ರಿ. ಇಂಡಕ್ಟರ್ ಸರ್ಕ್ಯೂಟ್ ಅಲ್ಲಿ ವೋಲ್ಟೇಜ್ ಲೀಡ್ಸ್ ದ ಕರೆಂಟ್ ಬೈ 90 ಡಿಗ್ರಿ. ಇನ್ ದ ಕೆಪಾಸಿಟರ್ ಸರ್ಕ್ಯೂಟ್, voltage lags the current by 90 degree. These are all differences between inductive reactance and capacitive reactance. Again, what are the differences between resistance and reactance? Reactance means either XL or XC.
ಹಾಗಾದ್ರೆ ಈ ಒಂದು ಇಂಡಕ್ಟಿವ್ ಅಥವಾ ಕೆಪಾಸಿಟಿವ್ ರಿಯಾಕ್ಟೆನ್ಸು ಮತ್ತು ರೆಸಿಸ್ಟೆನ್ಸ್ ಇವಕ್ಕೆ ಇರ್ತಕ್ಕಂಥ ಡಿಫರೆನ್ಸ್. ಹಾಗಾದ್ರೆ ರೆಸಿಸ್ಟೆನ್ಸ್ ಅಂದರೆ ಏನು? ಎಫೆಕ್ಟಿವ್ ಅಪೋಸಿಷನ್ ಆಫರ್ಡ್ ಬೈ ದ ಕಂಡಕ್ಟರ್ ಟು ದ ಫ್ಲೋ ಆಫ್ ಚಾರ್ಜ್. ಎಫೆಕ್ಟಿವ್ ಅಪೋಸಿಷನ್ ಆಫರ್ಡ್ ಬೈ ದ ಕಂಡಕ್ಟರ್ ಟು ದ ಫ್ಲೋ ಆಫ್ ಚಾರ್ಜ್. ಹಾಗಾದ್ರೆ ರಿಯಾಕ್ಟೆನ್ಸ್ ಅಂದ್ರೆ ಏನು? ಎಫೆಕ್ಟಿವ್ ಅಪೋಸಿಷನ್ ಆಫರ್ಡ್ ಬೈ ದ ಇಂಡಕ್ಟರ್ ಆರ್ ಕೆಪಾಸಿಟರ್ ಟು ದ ಫ್ಲೋ ಆಫ್ AC. ಇದು ಫಸ್ಟ್ ಡಿಫರೆನ್ಸ್. ದಿಸ್ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಡಸ್ ನಾಟ್ ಡಿಪೆಂಡ್ಸ್ ಅಪಾನ್ ಫ್ರೀಕ್ವೆನ್ಸಿ ಆಫ್ AC. Resistance of the conductor does not depends upon frequency of AC, but this reactance is depends on frequency of AC. Even the reactance frequency of AC ಮೇಲೆ ಡಿಪೆಂಡ್ ಆಗಿದೆ. ಇದು ಸೆಕೆಂಡ್ ಡಿಫರೆನ್ಸ್. ಹಾಗೇನೆ ಇನ್ ದ ರೆಸಿಸ್ಟರ್ ಸರ್ಕ್ಯೂಟ್ ಅಲ್ಲಿ ಫೇಸ್ ಡಿಫರೆನ್ಸ್ ಇಸ್ 0 in phase. Voltage and current should be in phase, whereas in the inductor reactance circuit, either in the capacitor or inductor circuit, voltage and current must be in out phase. Voltage and current must be in out phase. Okay, idu third difference. Fourth difference, in the inductor resistor circuit, maximum power loss. In the resistor circuit, maximum power loss, because the power factor must be equal to +1. ಅಲ್ಲಿ ಪವರ್ ಫ್ಯಾಕ್ಟರ್ +1 ಇರೋದ್ರಿಂದ ಅಲ್ಲಿ ಮ್ಯಾಕ್ಸಿಮಮ್ ಪವರ್ ಲಾಸ್ ಆಗುತ್ತೆ. ಇಲ್ಲಿ ಈ ಒಂದು ಫೇಸ್ ಡಿಫರೆನ್ಸ್ 90 ಡಿಗ್ರಿ ಇರೋದ್ರಿಂದ ಪವರ್ ಫ್ಯಾಕ್ಟರ್ ಇಸ್ 0. ಪವರ್ ಫ್ಯಾಕ್ಟರ್ 0 ಇರೋದ್ರಿಂದ ಪವರ್ ಲಾಸ್ ಇಸ್ ಆಲ್ಸೋ ಮಿನಿಮಮ್ 0 ಇನ್ ದ ರಿಯಾಕ್ಟೆನ್ಸ್ ಸರ್ಕ್ಯೂಟ್. ಇಂಡಕ್ಟರ್ ಅಥವಾ ಕೆಪಾಸಿಟರ್ ಸರ್ಕ್ಯೂಟ್ ಅಲ್ಲಿ ಪವರ್ ಲಾಸ್ ಮಿನಿಮಮ್ ಅಥವಾ 0 ಇರುತ್ತೆ. ಅದರ ರೆಸಿಸ್ಟರ್ ಸರ್ಕ್ಯೂಟ್ ಅಲ್ಲಿ ಪವರ್ ಲಾಸ್ ಮಸ್ಟ್ ಬಿ ಮ್ಯಾಕ್ಸಿಮಮ್, ದಟ್ ಈಸ್ P = VRMS × IRMS. ಇಲ್ಲಿ in the case of reactance means capacitor or inductor circuit, power loss must be equal to 0. ಇವು differences between resistance and reactance. Okay.